ಮಗಳಿಗೆ ಹಿಂಗಾಗೈತೆ ಅಂತೇಳಿ. ಅಯ್ಯೋ ದೇವ್ರೆ, ಇಲ್ಲ ಮೂರ್ ಕಡೆ ಭಾರಿ ಶಕ್ತಿಯಿಂದ ಇದು ಒಬ್ರು ಸ್ವಾಮಿಗಳು ಅದಾರ, ಅವ್ರ ಕಡೆ ಕರ್ಕೊಂಬಂದು ಬಿಡ್ಸಕ್ ಬರ್ತಿತ್ತು. ಅಯ್ಯ ಹುಚ್ಚ. ಇಲ್ವೇ ಈಗ ಹೆಂಗ ಮಾಡಿ ಒಟ್ಟು ಬಿಟ್ಟತ್ ಈಗ. ಅದಕ್ಕೆ ಮನೆ ಖಾಲಿ ಮಾಡಾಕತ್ತೇವಿ. ಈಗ ಏನೈತೆ ಏನೋ ಮುಂದೆ ಗೊತ್ತಿಲ್ಲ. ಅದಕ್ಕೆ ಇದು ಏನದು ಅಂತರ ಅದು ಕಟ್ಸೇವಿ. ಯಾರ ಹತ್ರ ಮಾತಾಡತ್ತವ ಅಪ್ಪ? ನಿಮ್ಮ ಅಪ್ಪ ಏಟಾರ ಬುದ್ಧಿ ಬುಕ್ಕಲ್ಲಿ ಐತನ. ಅವ್ರ ಅಕ್ಕ ಫೋನ್ ಹಚ್ಚಿ ಇಲ್ಲಿ ಹಿಂಗೆಲ್ಲ ಆತು, ಇವತ್ತು ಎಲ್ಲ ಬಗೆಹರಿತು ಅಂತೆಲ್ಲ ಸಣ್ಣ ಮಕ್ಕಳು ಶಾಲೆಗಿಂದ ಬಂದು ಹೇಳ್ತಾವಲ್ಲ, ಹಿಂಗೆ ಆತವ ಅಂತೇಳಿ ಹಂಗೆ ವರದಿ ಒಪ್ಸಕತ್ತಾರ ನೋಡಿ. ಏನು ಹೇಳದಿ ಮನುಷ್ಯಾಗ ಅಂತೀನ. ಅಯ್ಯೋ ಹೇಳಿದ್ರೆ ಹೇಳ್ಕೊಳ್ಬಿಡವ ಹೋಲತ್ತಾಗ. ಯೋ ಹುಚ್ಚ, ನೀನು ಅವನ ಅದಿಯಲ್ಲ, ಹಂಗಲ್ಲ ಹೇಳ್ಬಾರ್ದಂಗೆಲ್ಲ. ಯಾಕೆ ಹೇಳ? ಅಯ್ಯ ಹಿಂಗಾಗಿ ಮದುವೆ ಆಗ್ಲಾರ್ದ ಹುಡುಗಿ ಬಗ್ಗೆ ಏನೋ ಇಲ್ಲಬಾರ್ದು ಸುದ್ದಿ ಹಬ್ಬತಾವು ಅಲ್ಲ. ಇದು ಇದ್ದಿದ್ದೆ ಬಿಡು. ಆದ್ರೂ ಅದನ್ನ ಇವ್ರಕ್ಕೇನು ಬಾಯಿ ಮುಚ್ಕೊಂಡಿರ್ತ ಅಂತ ಮಾಡಿಯ. ಇವ್ರಕ್ಕ ಅವರು ಇನ್ನೊಬ್ರ ಮುಂದೆ, ಅವ್ರ ಮತ್ತೊಬ್ರ ಮುಂದೆ ಅಂತ ಹಿಂಗೆ ಬಾಯಿ ಬಿಟ್ಟು ಹೇಳಿ ಏನೋ ದೊಡ್ಡ ಲಪಡ ಆಕತಿ. ನಾಳೆ ಆದ್ರ ಸಂಬಂಧ ಬರೋದಿದ್ರು ಬರೋದಿಲ್ಲ. ಇಲ್ಲ ಅವ್ರ ಮುಂದೆ ಹಿಂಗಾಗಿತ್ತಿ ಹುಡುಗಿ ಮತ್ತೇನೈತೆ ಗೊತ್ತಿಲ್ಲ ಅಂದ್ಬಿಟ್ರಂದ್ರೆ ಮಾಡ್ಕೋತಾರಂತ ಮಾಡಿ. ಏನು ಹಂಗೆ ಲಗ್ನ ಆಗ್ಲಾರ್ದ ಹುಡುಗರ ಬಗ್ಗೆ ಹಂಗೆ ಹಬ್ಬಸಬಾರ್ದು. ಅಲ್ಲ ಏನವ ಎಂತೆಂಥದಿದ್ರೆ ಮುಚ್ಚಿಡ್ತಾರ. ಈ ನಿಮ್ಮ ಅಪ್ಪಗೆ ಅದು ಯಾವಾಗ ಬುದ್ಧಿ ಬರ್ತತೆ ಏನಾತಾಗ? ಏನಾತ ಎದಕ್ಕೆ ಕುದ್ರಾಡತ್ತೀರಿ ತಾಯಿ ಮಗ? ಅಲ್ಲ ನಿಮ್ಗೆ ಸ್ವಲ್ಪರ ಬುದ್ಧಿ ಅನ್ನೋದು ಬೇಡನ್ರಿ. ದೇವ್ರು ಹಾಕ್ಯಾನ ಇಲ್ಲ ಅಂತ ನಾನು ಇದೆಲ್ಲ ಅಲ್ಲಿ ಹೇಳ್ಕೊಂತ ನಿಲ್ಲು ಕೆಲಸ ಇತ್ತ? ನಿಮ್ ತಂಗಿ ಬಾಯಿ ಮೊದ್ಲ ಸುದ್ದಲ್ಲ, ಯಾರ ಮುಂದೆ ಏನ್ ಹೇಳಿ ಅಂತ ಕಾಯ್ತಿರ್ತಾಳ. ಇತ್ತಾಗಿಂದ ಅತ್ತಾಗಿಂದ ಇತ್ತಾಗ ಹೇಳ್ಕೊಂತ ಇಡೀ ಅದನ್ನ ಎಲ್ಲರ ಮುಂದೆ ಸಾರ್ತಾಳ್ ಬಿಡತ್ತಾಗ. ಯಾವ ಒಳ್ಳೆ ಸಂಬಂಧ ಬರೋದಿದ್ರು ಹೆದರಿ ಬಿಟ್ಬಿಡ್ಬೇಕಲ್ಲತ್ತಾಗ. ನೀವೇನ್ರಿ ನೀವು ಅಂತ ನಾನು ಇವೆಲ್ಲ ಸೂಕ್ಷ್ಮ ಯಾವಾಗ ನೀವು ಇದು ಮಾಡ್ಕೊಳ್ಳೋದು? ಹೆಣ್ಮಕ್ಳ ಬಗ್ಗೆ ಎಷ್ಟು ಗುಪ್ತವಾಗಿರ್ತೇವೆ ಅಷ್ಟು ಒಳ್ಳೇದು ಗೊತ್ತನ. ಇಲ್ಲ ಇವನ್ನೆಲ್ಲ ಹಬ್ಸಿದ್ರ ಏನು ಒಂದಕ್ಕೆ ಎರಡು ರೆಕ್ಕಿ ಪುಕ್ಕ ಕಟ್ಟಿ ಮತ್ತೊಂಥರ ಹೇಳ್ತಾರ. ಅಲ್ಲ ನನ್ಗೆ ಇದು ಯೋಚನೆನೇ ಬರಲಿಲ್ಲ ತಲೆಯಾಗ. ಫೋನ್ ಹಚ್ಚಿದ್ಲು, ಯಾಕಪ್ಪ ಫೋನ್ ಹಚ್ಚಿ ನೆಟ್ಗೆ ಮಾತಾಡಲಿಲ್ಲ ನಿನ್ನೆ ಮೊನ್ನೆ ಅಂದ್ಲು. ಹಂಗಾಗಿ ನಾನು ಹಿಂಗಾಗಿತ್ತು ಅಂತ ಹೇಳಿಬಿಟ್ಟೆ. ಇಲ್ಲ ಬಿಡ, ನಾನು ಮಕ್ಕಳು ಫೋನ್ ಹಚ್ಚಿ ಯಾರ ಮುಂದೆ ಏನು ಬಾಯ್ ಬಿಡಕ್ಕೆ ಹೋಗ್ಬಿಡವಾ ಮತ್ತೆ ಅಂತೇಳಿ ಹೇಳ್ಬಿಡ್ತೇನೆ ಆತ. ನೀವು ಹೇಳ್ಬಿಟ್ರೆ ಆಕೆ ಹೇಳಾರ್ದಂಗೆ ಸುಮ್ಮನೆ ಇದ್ದು ಬಿಡ್ತಾಳಲ್ಲ. ಇಷ್ಟೊತ್ತಿಗೆ ಈಗಾಗಲೇ ಅದು ಯಾರಿಗೆ ಫೋನ್ ಹಚ್ಚಾರ ಏನ? ಹಚ್ಚಿ ನೋಡ್ತೇನೆ ನೋಡು ಈಗ ಅನ್ಸಾಕತ್ತವ್ರಿಗೆ. ಏನಪ್ಪ ಅವ್ವ, ನಾನು ನಿಮ್ಗೊಂದು ವಿಚಾರ ಹೇಳ್ಬೇಕಿತ್ತ. ಅದು ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡಾಕತ್ತೇನೆ. ಆಕಿನ್ನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ಮನ್ಸಿಗವ. ಆಕಿನ್ನ ಜೊತೆಗೆ ನನ್ನ ಲಗ್ನ ಮಾಡ್ತೀರಾ? ಮತ್ತೆ ಈಗ ಲಗ್ನ ಬೇಡ, 2 ವರ್ಷ 4 ವರ್ಷ ಬೇಡ ಅಂತಿತ್ತಿ ಆಗಲೇ. ಅದು ಮೊನ್ನೆನೇ ಇತ್ತು ಮನಸ್ನ್ಯಾಗ. ಇನ್ನೂ ಆಕೆ ಆತು ನಾನಾತು ಒಬ್ರಿಗೊಬ್ರು ಬಾಯಿ ಬಿಟ್ಕೊಂಡು ಏನು ಹೇಳಿದ್ದಿಲ್ಲ. ನೀವು ಇತ್ತಾಗ ಬಂದ್ರಲ್ಲ ಅವಾಗ ಹಂಗೆ ಮಾತಾಡ್ಕೊಂತ ಇಲ್ಲ ಮಾಡ್ಕೋಬೇಕಂತ ಮಾಡೇನಿ ಅಂತಂದೆ. ಅವಾಗ ಆಕಿನೂ ಹ್ಞೂ ಅಂದ್ಲು. ಅಪ್ಪ ಅವ್ವ ಇಬ್ಬರೇ ಈಕೆ ಬೇಕು ಮಗಳು ಒಳ್ಳೆ ಇದನ್ನೇ ಅದಾರ. ಹುಡುಗಿನೂ ಚಲೋ ಅದಾಳ, ಓದ್ಯಾಳ, 2nd ಇಯರ್ ಮಟ ಮಾಡ್ಕೊಂಡೆ ಅಂದ್ರೆ ನನ್ನ ಜೊತೆಗೆ ನನ್ನ ಶಾಪ್ನಾಗ ಕೆಲಸನೂ ಮಾಡ್ತಾಳೆ. ಆಮೇಲೆ ನನಗೂ ಒಂದು ಆಸರಕತ್ತಲ್ಲ, ನನಗೂ ಇಷ್ಟನೂ ಆಗ್ಯಾಳಕ್ಕಿ. ಅದಕ್ಕೆ ಶಾಂತ, ಏನಾಯ್ತು ಫೋನ್ ಹಚ್ಚಿ ಹೇಳಿದ್ರೆ? ಅದು ಫೋನ್ ಬಿಜಿ ಬರಾಕತ್ತೈತಿ. ಯಾರ್ಯಾರಿಗೆ ಹಚ್ತಾಳ ಏನೋ. ಈಗ ಅಲ್ಲಿ ಕಟ್ಟಾಗತ್ಲೆ ಮತ್ತೊಂದ್ ಕಡೆ, ಅಲ್ಲಿ ಕಟ್ಟಾಗತ್ಲೆ ಮತ್ತೊಂದ್ ಕಡೆ. ಯವ್ವ ದೇವ್ರೆ, ನೀವು ಹಂಗ 2 ದಿನ ಫೋನ್ ಹಚ್ಚಿದ್ರೆ ಹಿಂಗ ಬಿಜಿ ಬರ್ತೈತಿ ನೋಡ್ತಿರ್ರಿ. ವಯಸ್ಸು ಗಳಿಸಿ ತಲೆಯಾಗ ಬೆಳೆ ಕೂದ್ಲಾದ್ರೂ ನಿಮಗೆ ಬುದ್ಧಿ ಬರೋದಿಲ್ಲ. ಅವ ರಮ್ಯಾ ಯಾಕವ ಇದು ನೀನೆಲ್ಲ ಅರ್ಬಿ ತುಂಬ್ಕೊಂತ ಇರೋದೆ? ಎಲ್ಲ ತುಂಬ್ಕೊಂಡೆ ಅವ. ನಾ ಏನೇನು ಮಾಡೇನಿ ಏನಾಗಿತ್ತು ನನಗೆ ಗೊತ್ತಿಲ್ಲ. ಮೈಯೆಲ್ಲ ಒಂಥರ ಒಜ್ಜಿ, ಯಾಕೋ ಸಮಾಧಾನನೇ ಆಗೋಲ್ತು. ಸುಸ್ತು ಭಾಳ, ಆದರೆ ಹಳಾರ ಅನ್ನಿಸ್ತೈತಿ. ಆದರೂ ಯಾಕೋ ಒಂಥರ ತ್ರಾಸು ಅವ. ಮೊದಲಿಲ್ಲಿಂದ ಹೋಗೋಣವ. ನೀ ಹಿಂಗಾಗಿತ್ತು ಅಂದಾಗಿಂದ ನಂಗೆ ಭಾಳ ಹೆದರಿಕೆ ಆಗ್ತೈತಿ. ಹೆದರ್ಬೇಡ, ಏನಾಗಲ್ಲ. ದೇವ್ರ ಅದಾನ. ಏನು ಎಲ್ಲ ಮುಗೀತು. ಅಪ್ಪೆ ಗಾಡಿ ತೊಗೊಂಬಂದ್ಬಿಡಪ್ಪ. ಈಕಿನ ಕರ್ಕೋ, ಅಷ್ಟು ಸಾಮಾನು ಬಡ ಹೇರಿ ನೀವು ಮುಂದೆ ನಡ್ರಿ. ನಾವು ಚೂರಿ ಓಣ್ಯ ನಡ್ಕೊಟ್ಟು ಮಾತಾಡ್ಕೊಂಬರ್ತೀನಿ. ನಡಿಯವ, ನೀನು ಅರ್ಬಿ ಗಿರ್ಬಿ ಎಲ್ಲ ತುಂಬ್ಕೊ ನಡಿ. ನಾ ಏನಾರ ಬೇಜಾರಾಗಂಗೆ ನಡ್ಕೊಂಡೆನವ ನಿಮ್ಗೆ? ಇಲ್ಲ ಮಗಳೇ, ಇಲ್ಲ ಅದೆಲ್ಲ ನೀ ಯೋಚನೆ ಮಾಡಾಕ ಹೋಗಬೇಡ. ಅಂತೂ ಇಂತೂ ಇದರಿಂದ ಒಂದು ಮುಕ್ತಿ ಸಿಕ್ತಲ್ಲ ಪರಕರ. ಇದು ಅವ್ರ ಅಂತ್ರ ಕಟ್ಟಾರ, ಒಂದು ಮಂತ್ರ ಹೇಳ್ಕೊಟ್ಟಾರ. ಆ ಮಂತ್ರ ಬೆಳಗ್ಗೆ ದಿನ ಒಂದು 21 ದಿನ ಮಂತ್ರ ಅದನ್ನು ಒಂದು 5 ಸಲ ಪಠಸಮ್ಮ. ಮಕ್ಕಳೊತ್ನಾಗ ಒಮ್ಮೆ, ಎದ್ದು ಗುಟ್ಲೆ ಒಮ್ಮೆ ಅಂತ ಹೇಳ್ಯಾರ. 21 ದಿನ ಯಾಕೆ ಅದು ಎಷ್ಟು ದಿನಾರ ಆಗೋಲ್ತಕ್ಕ ಮಂತ್ರ ಹೇಳುವ ಅಂತ ಹೇಳೇನಿ. ತಾಯ್ತ ಕಟ್ಕೊಟ್ಟಾರ, ಅದನ್ನು ಮಾತ್ರ ಬಿಚ್ಚಲೇಬೇಡ್ರಿ ಅಂತ ಹೇಳ್ಯಾರ. ಹೌದಾ? ಹಂಗಾರ ಅವ್ರು ಏನು ಹೇಳ್ಯಾರಲ್ಲ ಅದನ್ನು ಮಾತ್ರ ನೀವು ಬಿಡಾಕೋಬೇಡ್ರಿ, ಮಾಡ್ರಿ. ಅಲ್ಲ ಅದನ್ನ ಆಸೆ ತೀರ್ತಲ್ಲ, ಆಸೆ ಅನ್ನೋಕ್ಕೇನ ಅವ್ರ ಅತ್ತಿಗೆ ಮಾಡಿದ್ದ ಅನ್ಯಾಯ ಎಲ್ಲ ಗೊತ್ತಾತಲ್ಲ ಮನ್ಯಾಗ. ಹಾಗಾಗಿ ಅದು ಮುಕ್ತಿ ಹೊಂದಿರ್ಬೇಕು. ಬಿಟ್ಟು ಹೋತಲ್ಲ ತಾನೇ, ತಾನೇ ಬಿಟ್ಟು ಹೋಗೈತಲ್ಲ. ಹಂಗಾಗಿ ಒಳ್ಳೆ ಬರಲ್ಲ ಅನಿಸ್ತೈತಿ. ಅದು ಅಲ್ಲದೆ ಈ ಮನೆ ಖಾಲಿ ಮಾಡ್ರಿ ಅಂತ ಹೇಳೈತಲ್ಲ ಅದು. ಏನು ಹೆದರ್ಕೋಬೇಡ್ರಿ ತೋರಿ. ಆದರೆ ಇನ್ನು ಎಲ್ಲಿ ಹೋದ್ರು ದಯವಿಟ್ಟು ಒಂದ್ಸಲ ವಿಚಾರಿಸಿ ಮಾಡಿ ಪೂಜೆ ಪುನಸ್ಕಾರ ಮಾಡಿಸಿನೇ ಹೋಗ್ರಿ. ಆದರೂ ಶಾಂತಕರ, ನೀವು ಇಷ್ಟು ದಿನ ಒಂಥರ ನಮ್ಮ ಮನ್ಯಾಗ ನಮ್ಗೆ ಇಲ್ಲೊಂಥರ ಜೊತೆಗಿದ್ದೀಗ ಬಿಟ್ಟು ಹೊಂಟಿರಲ್ಲ, ಭಾಳ ಒಂಥರ ಬೇಜಾರಾಗತ್ತೈತ್ರಿ. ಅಯ್ಯೋ ನನಗೂ ಹಂಗಾಗತ್ತೈತ್ರಿ. ಇಷ್ಟು ಒಳ್ಳೆ ಒಳ್ಳೆ ಅಕ್ಕ ತಂಗಿಯರ ಗತಿ ಅದೀರಿ, ಇನ್ನೆಲ್ಲರನ್ನೂ ಬಿಟ್ಟು ಹೋಗಲ್ಲ ಅಂತ ನನ್ನ ಮನಸ್ಸಿಗೂ ಭಾಳ ಒಂಥರ ಬೇಸರ ಆಗತ್ತೈತಿ. ಇಲ್ಲೇ ಯಾವ್ದಾರ ಒಂದು ಮನೆ ಬೇರೆ ಖಾಲಿ ಇದ್ದಿದ್ರು ನಾ ಇರ್ತಿದ್ವಿ. ಅದು ಏನು ಮಾಡೋದು ಹೇಳ್ರಿ? ಇಲ್ಲಿ ಯಾವುದು ಖಾಲಿ ಇಲ್ಲ.
ತಡ್ರಿ ಇಲ್ಲೇ ಇವ್ರ ಲಾಸ್ಟ್ ಮನೆ ಇವ್ರು ಅದಾರಲ್ರಿ ಮೇಷ್ಟ್ರ ಅಣ್ಣಾರ ಅವ್ರೇನೋ ಅವ್ರ ಮಗನ ಮನೆಗೆ ಹೋಗ್ತಾನೆ ಅನ್ನತ್ತಿದ್ರ ಅವರು ಇದೇ ವಾರದಾಗ ಹೋಗ್ಬೋದು. ನಾ ಅವ್ರ ಹತ್ರ ಒಂದ್ಸಲ ಮಾತಾಡ್ತೇನೆ. ಅವ್ರು ಏನಾರ ಹೊಕ್ಕನಿ ಅನ್ನೋದ ಖರೆ ಆತಂದ್ರೆ ನೀವು ಇಲ್ಲೇ ಇವ್ರ ಮನೆಗೆ ಬಂದ್ಬಿಡ್ರಿ. ಅಲ್ಲ ಈಗ ಅಲ್ಲಿ ಬಾಡಿಗೆ ಕೊಡಕತ್ತಾರಲ್ಲ ಅವರು, ಈಗ ಇಲ್ಲಿಂದ ಹೋಗಿ ಅಲ್ಲಿ ಉಳ್ಕೊಂಡು ಅವರು ಒಂದೇ ವಾರದ ಮಟ್ಟಿಗೆ ಅವ್ರು ಬಾಡಿಗೆ ಕೊಡಲ್ಲ. ಏನು ಮಾಡೋದು ನೋಡ್ರಿ ಈಗ. ಆಗಲ್ಲ ಅಂದ್ರೆ ಈಗ ಒಂದು ಸೀದಾ ನಾವು ಇದೇ ಮನೆಗೆ ಬರ್ಬೇಕಿತ್ತು. ಈಗ ಅಲ್ಲಿ ಹೋಗಿ ಅವ್ರು ಒಂದು ವಾರ ಮಟ್ಟಿಗೆ ಆಮೇಲೆ ಖಾಲಿ ಮಾಡ್ತೀವಿ ಅಂದ್ರೆ ಅವ್ರು ಎಷ್ಟು ಒದಾಡ್ತಾರ, ಮೊದಲ ಅಗ್ರಿಮೆಂಟ ಮಾಡಿಸ್ಕೊಂತಾರೆ ನೋಡ್ರಿ. ಹಾಗಾಗಿ ಇಲ್ಲಿ ಬರೋಕೆ ಆಗಲ್ರಿ. ಇಲ್ಲಿ ಅಲ್ಲಿದ್ರು ಆಗೊಮ್ಮೆ ಈಗೊಮ್ಮೆ ಬಂದು ಬೆಟ್ಟಾಕೊಂತಿರ್ತೇನೆ ನಿಮ್ಗೆ. ಅದು ಕರೆನ ಎಷ್ಟಾಕತ್ತೋ ಅಷ್ಟು ದೌಡ್ ಈ ಮನೆ ಖಾಲಿ ಮಾಡಿದ್ದೆ ಒಳ್ಳೇದಾಗ್ತ ತಗೋರಿ. ಒಂದು ರೀತಿ ಕರೆನ ರೀಪ ಆತಾಗ ನಮ್ಗಂತರೂ ಅಯ್ಯೋ ಈ ಓಣ್ಯಾಗ ನೀವಷ್ಟೇ ಅಲ್ರಿ, ನಿಮ್ಗೆ ಅಲ್ಲಿ ಹೋಗಿನ ತೊಂದರೆ ಆತ್ ಕರೆ. ಆದ್ರೆ ನಮಗೆ ಹೊರಗೆ ಕುಂದ್ರಕ್ಕೆ ಹಳಾಳ, ಅಡ್ಡಾಡಕ್ಕೆ ಹಳಾಳ, ಆ ಮನೆ ಕಡೆ ಹೋದ್ರೆ ಒಂಥರ ಹಳಾಳ. ನಮ್ಮ ಹುಡುಗರಿಗೆ ಬಾಲು ಪಾಲು ಆಡ್ಕೊತ ಹೋದ್ರು ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟಿದ್ವಿ. ಅಷ್ಟು ಒಂಥರ ಹೆದರಿಕೆ ಅಂಜಿಕೆ. ಅಯ್ಯೋ ಕಾಲು ಇಡೋದು ಇದ್ದಿದ್ದಿಲ್ರಿಪ್ಪ ಯಾರು ಅಲ್ಲಿ, ಕಾಲು ಇಡಕ್ಕೆ ಹೆದರ್ತಿದ್ರು. ಆ ಲೆಕ್ಕಕ್ಕಿತ್ತು ನೋಡ್ರಿ ಅದು. ನನಗನ್ನಿಸ್ತತಿ ಅದೇನು ಮನೆಗೇನೆ ಬಿಟ್ಟು ಹೋದಂಗಿಲ್ಲ, ಮನೆಗೇನೆ ಬಿಟ್ಟು ಹೋದಂಗಿಲ್ಲ. ಮತ್ತು ಅಲ್ಲೇ ಇದ್ರೂ ಇರ್ಬೋದು, ಏನಾರ ಯಾಕೆ ಆಗ್ವಲ್ತಕ್ರಿಪ್ಪ. ಆದ್ರೆ ಮಾತ್ರ ನಾ ಹೇಳ್ತೀನಲ್ಲ, ಆ ಮನೆಗೆ ಯಾರು ಬೇರೆದವ್ರು ಬಡಿಗೆ ಬರತ್ರ ನಿಮ್ಮ ಕೈ ಮುಗಿದು ಹೇಳ್ತೀನಿ. ಒಂದು ಸಲ ಆಗಿದ್ದಕ್ಕತಿ ಏನು ಈ ಕಿರೇಣವ್ ಏನು ದೊಡ್ಡ ಇದಲ್ಲ, ದಯವಿಟ್ಟು ನೀವು ಹೇಳೇ ಬಿಡ್ರಿ. ನಿಮ್ಗೆ ಯಾರು ಕೇಳಿದ್ರೆ ಮತ್ತು ವಿಚಾರಿಸ್ಲಂಗೆ ಬಂದು ಹೋಗ್ಕೊಂಡ್ರೆ ಏನು ಮಾಡೋಕ್ಕಾಕತಿ ಹೇಳ್ರಿ. ಏನನ್ರಿಪ್ಪ ಆತಾಗ ನಮಗೂ ಒಂಥರ ಬಿಸಿ ತುಪ್ಪ್ರಿಪ್ಪ, ನುಂಗಾಕು ಬರಂಗಿಲ್ಲ ಬಿಡಾಕು ಬರಂಗಿಲ್ಲ ಅನ್ನಂಗೆ ಆಗ್ಬಿಟ್ಟತಿ. ಅಲ್ಲ ಈಗ ಏನಾರು ಹೇಳಿದ್ರೆ ನಾವು ಇದ್ದರಿಲ್ಲಿ ನೋಡ್ದು ಆಡ್ಬೇಕು, ನಮ್ಮ ಕೂಡ ಜಗಳಕ್ಕೆ ನಿಂದಿರ್ತಾಳ. ಹೇಳಲಿಲ್ಲ ಅಂದ್ರೆ ಒಂಥರ ನೋಡೋಣ ದೇವ್ರ ಇಚ್ಛೆ ಹೆಂಗೆ ಆಕತ್ತೆ ಹಂಗೆ. ಆಗಾಗ ಬರ್ಕೊಂತ ಹೋಗ್ಕೊಂತೀರಿ. ಅಲ್ಲ ಈಗ ಒಟ್ಟು ಅವ್ರ ಅತಿಗಿನ ಮಾಡಿದ್ದಂತ ಪೂರ ಪಕ್ಕ ಎಲ್ಲ ಗೊತ್ತಾಗೇ ಬಿಡ್ತಾ? ಅಯ್ಯೋ ಗೊತ್ತಾತಲ್ರಿ, ಅವ್ರ ಅತಿಗಿನ ಕಾಲು ಹಿಡಿದು ಬೇಡ್ಕೊಂಡ್ಲು, ತಪ್ಪಾಗೈತಿ, ನಾನು ಇನ್ನೊಮ್ಮೆ ಹಿಂಗೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ಮಣ್ಣು ತಿನ್ನೋ ಕೆಲಸ ಮಾಡಿದೆ, ದಯವಿಟ್ಟು ನನ್ನ ಪೊಲೀಸ್ನರಿಗೆ ಕೊಡಬೇಡ್ರಿ, ನನ್ನ ಮಕ್ಕಳು ಅನಾಥಕ್ಕವು, ಅದಕ್ಕೆ ದಯವಿಟ್ಟು ಬಿಟ್ಟುಬಿಡ್ರಿ. ಅಯ್ಯೋ ಆಕೆನ ಒಂದ ಎರಡು ಜಗ್ಗ ಬೇಡ್ಕೊಂಡ್ಲು. ಆದರೆ ಏನು ಮಾಡ್ತೀರಿ ಹೇಳ್ರಿ. ಈಗ ಕರೆನ ನಾ ಅಂತೇನಲ್ಲ, ಅದು ಜೀವ ತಗೊಳ್ಳೋ ಆಟನೇ. ಆದರೆ ಜೀವ ತೆಗಿತಿತ್ತದ ಆತ್ಮ. ಏನು ಮಾಡ್ತೀರಿ, ಮಕ್ಕಳದಾವಲ್ಲ, ಅಣ್ಣನ ಮಕ್ಕಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಬಿಟ್ಟತ್ತದ. ಆದ್ರೂ ತಾಯಿಗೊಂಥರ ಸಂಕಟ, ಮಗಳ ಕೊಂದಕ್ಕೆ ಮನೆ ಸುಸಿ ಅನ್ನೋದು ಗೊತ್ತಾಗಿ ಎಷ್ಟು ಒಂಥರ ಬೇಜಾರಾಕತಿ ಹೇಳ್ರಿ. ನೋಡೋಣ ಇತ್ತಾಗ ಏನು ಮಾಡಕ್ಕೆ ಬರ್ದಂಗೆ ಆಗ್ಬಿಟ್ಟತಿ. ಆದ್ರೆ ಮಾತ್ರ ಇದ್ದು ಸತ್ತಂಗ್ರಿಪ್ಪ. ಮರ್ಯಾದೆ ಮಂದಿ ಯಾರು ಮರ್ಯಾದೆ ಕೊಡ್ತಾರೆ ಹೇಳ್ರಿ. ಎಲ್ಲಿ ಕಳ್ತನಾದ್ರೂ ಮನ್ಯಾಗ ಏನಾರು ಇದಾದ್ರೂ ನೀನ ತೊಗೊಂಡು ಏನೋ ಲೆಕ್ಕಕ್ಕೆ ನೋಡ್ತಾರ. ಸಾಯಿಸಿದ್ಲು ಈಕಿನ ಅಂತ್ಕೊಂಡಿದ್ದು ಅಂತೇಳಿ ಎಷ್ಟೊಂಥರ ಕೀಳಾಗಿ ಮಾತಾಡ್ತಾರೆ ಆಕೆಗೆ. ಹೌದಿಲ್ಲ, ಆಕೆ ಇರತನೂ ಅದೊಂದು ಕೊರಗಕ್ಕಿಗೆ ಉಳ್ಕೊಳ್ಳೋದೆ. ಆಕೆ ಸತ್ತಿದ್ರು ಜೈಲಿಗೆ ಹೋಗಿದ್ರು ಇಷ್ಟೊಂದು ಆಕೆಗೆ ಬೇಜಾರಾಕಿದ್ದಿಲ್ಲ. ಸ್ವಲ್ಪ ದಿನ ಜೈಲಿನಾಗಿದ್ದು ಹೊಳೆ ಬರ್ತಿದ್ಲ. ಆದ್ರೆ ಈಗ ಜೈಲಿಗೂ ಹೋಗ್ಲಿಲ್ಲ, ಸಾಯ್ಲೂ ಇಲ್ಲ. ಇದು ಒಂಥರ ಭಾರಿ ಅವಮಾನ ರೀ. ಎಲ್ಲರೂ ಇದ್ದು ಬಿದ್ದವರೆಲ್ಲರೂ ಹಾಡಾಡ್ಕೊಂಡು ಹಿಂದೆ ಮುಂದೆ ಮಾತಾಡ್ತಾರಲ್ಲ, ಅದ್ರಾಗ ಅಣ್ಣಗೂ ಎಲ್ಲ ಗೊತ್ತಾಗೈತಿ. ಅಣ್ಣನೂ ನಿಟ್ಟಿನ ಸೇರೋದಿಲ್ಲ. ಮಾವಂತರು ಬಾಯಿಗೆ ಬಂದಂಗೆ ಮಾತಾಡಿದ. ಕೊಂದಕ್ಕೆ ಆ ಹುಡುಗಿ ದಿನ ಮಾಡಾಕತ್ರ ನೆನ್ಪಕತಿ, ಆ ಹುಡುಗಿ ಫೋಟೋ ನೋಡಾಕತ್ರ ನೆನ್ಪಕತಿ ಈಕಿನ ಕೊಂದಿದ್ದಂತೇಳಿ. ಎದಕ್ಕೆ ಬಿಡ್ರಿಪ್ಪ ರೊಕ್ಕ ಅನ್ನೋದು ನೋಡ್ರಿ. ರೊಕ್ಕದ ಆಸೆಕ್ಕೆ ಜನ ಏನಾದರೂ ಮಾಡ್ತಾರೆ ಬಿಡ್ರಿ. ಅಲ್ಲ ಎಲ್ಲರೂ ಅಂತ ಹೇಳಂಗಿಲ್ಲ. ಈಗ ನಮ್ಮಂತಾರ ನೋಡ್ರಿ, ರೊಕ್ಕ ಮುಖ್ಯ ಅಲ್ಲ, ಮಕ್ಕಳು ಮರಿ ಸಂಬಂಧ ಅಣ್ಣ ತಂಗಿ ಮುಖ್ಯ ಅನ್ನೋರು ಇರ್ತೇವೆ. ಆದರೂ ಈ ರೊಕ್ಕ ಅನ್ನೋಂಥದ್ದು ಏನಾದ್ರು ತಾಂಬರ್ ದುಡ್ಡು ತಾಯಿ ಮಕ್ಕಳು ಕೆಡ್ಸತ್ತಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡ್ರಿಪ್ಪ. ಏನು ನೋಡ್ರಿ, ಏನು ಮಾಡ್ತೀರಿ ಪಾಪ, ಅನ್ಯಾಯ ಅದ್ರದ್ದೊಂದು ಜೀವ ಹೋಗ್ಬಿಡ್ತಲ್ಲ. ಗಿಂಗಾರೆಲ್ಲ ಕೊಡ್ಬೇಕು ಅಂತ ಹೇಳ್ಯಾರೀಗ ಕೊಡ್ತಾಳ ಬಂಗಾರ. ಆದ್ರೆ ಹುಡುಗಿ ಬರ್ತೈತಲ್ರಿ, ಹೋಗಿದ್ದು ತುಂಬಿದ ಜೀವ. ಹೌದಿಲ್ಲ, ಅದಕ್ಕೆ ಆಸೆ ಇಟ್ಕೊಂಡು ಮತ್ತು ನನ್ನ ಮನೆಯವ್ರು ಹಿಂಗೆ ಮಾಡ್ಯಾರ, ನನಗೆ ಅವ್ರು ಬರ್ಬೇಕು, ವಿಚಾರ ಮಾಡ್ಬೇಕು, ಮಾತಾಡ್ಬೇಕು ಅಂತೇಳಕ್ಕೆ ಇಲ್ಲ ಆತ್ಮ ಉಳ್ಕೊಂಡ್ಬಿಟ್ಟಾಳಕ್ಕೆ. ವಚ್ಚಿ ತೀರ ಏನೇ ರೊಕ್ಕ ಬಂಗಾರ ಏನು ಅಷ್ಟು ಇದಾಗಿದ್ದಿತ್ತಾನ ಪಾಪ. ಹುಡುಗಿ ಬಗ್ಗೆ ಭಾರಿ ತಪ್ಪು ಕುಡಿದ್ವು ನಾವು. ಸರಿ ಎಲ್ಲರೂ ಅದನ್ನ ಮಾತಾಡ್ತಿದ್ವಿ. ಹುಡುಗಿ ಹೊಟ್ಟಿಲಾಗಿ ಆ ಹುಡುಗಿಯನ್ನು ಕೈ ಬಿಟ್ಟಿದ್ದಕ್ಕೆ ಸತ್ತತ್ತೆ ಅಂತೇಳಿ ಭಾಳ ಒಂಥರ ಮಾತಾಡತ್ತಿದ್ವಿ. ಎಲ್ಲರೂ ಹಂಗೆ ತಿಳ್ಕೊಂಡಿದ್ರು ಬಿಡು. ಮತ್ತೆ ಅಲ್ಲ ನನಗಂತೂ ಇದು ನಂಬಾಕ ಆಗ್ವಲ್ತವ. ಇನ್ನು ಏನು ಯೋಚನೆ ಮಾಡ್ತೀಯ ಶಾಂತಕ? ನಂಬಕ್ ಆಗ್ವಲ್ತಂತಲ್ಲ. ಈಗ ನಿನ್ನ ಮನ್ಯಾಗ ನಡ್ದೈತಿ, ಮತ್ತೆ ಇನ್ನೂ ನಂಬಕ್ ಆಗ್ವಲ್ತ ಅನ್ನೋ ಲೆಕ್ಕಕ್ಕೆ ಅದೀವ. ಅಯ್ಯೋ ನಿಂಗೆ ಗೊತ್ತಿಲ್ಲ, ನಮ್ಮ ಊರಾಗ ಬಂಸಮರ್ದಾಗ ಏನಾಗಿತ್ತಂದ್ರೆ ಒಬ್ಬಾಕಿ ಸತ್ತಿದ್ಲವ. ಆಕಿನ ಬಿಕ್ಕಿ ಮೈಯಾಗ ಬಂದು ಆಕಿ ಸತ್ತಕ್ಕೆದಾಳಲ್ಲ, ಆಕೆನ ಬದುಕಿದ್ದಾಗ ಯಾರಿಗೆ ಒಂದು ಜೋಡಿ ಬೆಂಡಾಲಿ ತನ್ನ ಮದುವೆಗೆ ಹಾಕೊಂಡು ಆಕೆನ ಕೊಟ್ಟಿದ್ಲಂತ. ಕೊಟ್ಟಾಳ. ಆಕೆ ಹಾಕೊಂಡು ಹೋಗಿ ಬರೋದ್ರೊಳಗೆ ಈಕಿಗೆ ಏನೋ ಆಗಿ ಒಮ್ಮೆ ಸತ್ಬಿಟ್ಟಾಳ ಈಕೆ. ಆಕೆ ಅವ್ನು ಹೊಳ್ಳಿ ಕೊಟ್ಟೇ ಇಲ್ಲ. ಹೊಳ್ಳಿ ಕೊಟ್ಟೇ ಇಲ್ಲ. ಮೈಯಾಗ ಬಂದ್ಲೋಡು ಒಬ್ಬಾಕಿಗೆ ಯಾರಿಗೆ ಬಂದು ನನ್ನ ಬಂಗಾರ ಬೇಕು ಅಂತೇಳಿ ಒಂದೇ ಸಮನೆ ಇದನ್ನು ಮಾಡಿ ವಾಪಸ್ ಇಲ್ಲಡಿಲ್ಲ ಕಡಿಗೆ ಅದು ಏನೇನೋ ಮಾಡಿ ಒಡ್ ನುಡಿಸ್ತದೆ. ಹಿಂಗೆ ನಿಂಗೆ ಈಕಿ ಕೊಟ್ಟಿದ್ದೆ ನಾನು, ಆಕಿ ನಿಂಗೆ ಹೋಗ ಆಕಿ ಕೊಡ್ಬೇಕು, ಇನ್ನೂ ಕೊಟ್ಟಿಲ್ಲ ಅಂತೇಳೆಲ್ಲ ಬಾಯ್ ಮಾಡಿಂದ. ಅವಾಗ ಆಕಿ ಹೋಗಿ ಕೇಳಿಂದ ಹೌದವಾ ಕೊಟ್ಟಿದ್ಲು, ನಾನು ಕೊಡಲಿಲ್ಲ ಅಂದ್ಲು. ಅಯ್ಯ ಮೈಯಾಗ ಬಂದು ಒಡ್ ನುಡ್ಸಕತ್ತಾಳಕ್ಕಿ, ನೋಡಿ ಕೊಡ್ತೀವೋ ಏನು ನಿನ್ನ ಜೀವ ತೊಗೊಂಡೋದ್ರು ಹೋದ್ಲಾಕಿ ಅಂತಿಂದ ಗಂಡ ಹಿಂತಿ ಇಬ್ರು ಬಂದು ಅವ್ರ ಮನ್ಯಾಗ ಅವ್ರ ಮಗಳಿದ್ಲಲ್ಲ ಆಕಿ ಕೊಟ್ಟು ಯಾವ ತಪ್ಪ ಇನ್ನೇನು ಕನಸ್ನಾಗೂ ಬರಬೇಡ ನನ್ನ ತಪ್ಪಾಗಿತ್ತು ಕೊಟ್ಟೆ ನೋಡಿ ನೀನು ಅಂತೇಳಿ ಕೊಟ್ಟು ಹೇಳ್ಕೊಂಡು ಹೋದ್ರು. ಅವಾಗ ಆಕಿ ಬರೋದು ನಿಂತ್ಲು. ಗೊತ್ತನ, ನಾವು ನೋಡಿದ್ವಿ ಕೇಳಿದ್ವಿ. ಆದರೆ ಈಗ ನಮಗೂ ಪೂರ ಪಕ್ಕ ಗೊತ್ತಾಗಿದ್ದಂದ್ರೆ ಕರೆನವ. ಹೌದಾ ನೋಡು ಎಷ್ಟು ಇದು ಅಂತ. ನಾನು ಎಕ್ಸ್ಪೀರಿಯನ್ಸು ಭಾಳ ಜನಕ್ಕೆ ಆಗಿರ್ತೈತಿ.
ಎಲ್ಲರೂ ಹೇಳ್ಕೊಳಕ್ಕೆ ಎಲ್ಲ ಟೈಮ್ನಾಗೂ ಆಗಿರಂಗಿಲ್ಲ. ಒಳ್ಳೇದು ಇದ್ಮೇಲೆ ಕೆಟ್ಟದ್ದಿರಲ್ಲ ಅಂತಂದೇಳಿ ಏನಿಲ್ಲ, ಒಳ್ಳೇದು ಇದ್ಮೇಲೆ ಕೆಟ್ಟದ್ದು ಇದ್ದೇ ಇರ್ತೈತಿ. ಆದರೆ ನಂಬಿಕೆ ಇರ್ಬೇಕಷ್ಟೇ ನಮ್ಮಲ್ಲಿ. ಕರೆನವ, ನನ್ನ ಮಗ ಮುಂದೋಗ್ಯಾರ ಒಂದು ಇನ್ನು ಭಾಳ ದಿನ ಇದು ಮಾಡಕ್ಕೆ ಹೋಗೋದಿಲ್ಲ. ಒಂದು ಯಾವ್ದಾರ ಒಳ್ಳೆ ಸಂಬಂಧ ಹುಡುಕಿ ದೌಡ್ ಲಗ್ನ ಮಾಡಿಬಿಡ್ತಾನೆ ಪಾಪ. ಸರಿ, ಬರ್ತೇವೆ, ಗಾಡಿ ಹೊತ್ತದ. ಈ ಕತಿನ ಇಲ್ಲಿಗೆ ಮುಗಿಸ್ತೀವಿ. ಇನ್ನು ಹೊಸ ಸ್ಟೋರಿನ ಮತ್ತೆ ನಾಳೆಯಿಂದ ಶುರು ಮಾಡ್ತೀನಿ. ಯಾವುದೇ ಎಪಿಸೋಡ್ ಆದರೂ ಇಷ್ಟೇ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ದಯವಿಟ್ಟು ಎಲ್ಲದನ್ನು ನೋಡ್ರಿ. ಈ ಒಂದು ಎಪಿಸೋಡ್ನ ಎಷ್ಟು ಇಂಟ್ರೆಸ್ಟಿಂದ ನೋಡಿದ್ರಿ ಅದೇ ರೀತಿ ನೆಕ್ಸ್ಟ್ ಬರುವಂಥ ಕಥೆಗಳನ್ನ ಇಂಟ್ರೆಸ್ಟಿಂದ ನೋಡ್ರಿ. 10, 11, 12 ಮ್ಯಾಕ್ಸಿಮಮ್ ಇಷ್ಟೇ ಎಪಿಸೋಡ್ ಆಗೋದು. ದಯವಿಟ್ಟು ಹೊಸ ಸ್ಟೋರಿಗೆ ನೀವು ಪ್ರೋತ್ಸಾಹ ನೀಡ್ರಿ. ನಾಳೆ ಒಂದು ಹೊಸ ಸ್ಟೋರಿ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಬಹಳ ಚೆನ್ನಾಗೈತಿ, ನೋಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಇವತ್ತು ಸ್ವಲ್ಪ ವಿಡಿಯೋ ಲೇಟ್ ಆಗತ್ತವೆ, ಯಾಕಂತಂದ್ರೆ ನನಗೆ ಬೆಳಗ್ಗೆ ಎದ್ದಾಗಿಂದನೂ ವಾಮಿಟ್ ಸ್ವಲ್ಪ ಯಾಕೋ ಆರಾಮ ಅನ್ಸಾತಿದ್ದಿಲ್ಲ. ಅದಕ್ಕೆ ಮಕ್ಕೊಂಡೆ ನನ್ನ ಕೈಲಿ ಎಷ್ಟಕ್ಕೆ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಾಕ್ತೀನಿ, ಎಷ್ಟಂತ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಓಕೆ, ನಾಳೆಯಿಂದನೂ ಹೊಸ ಸ್ಟೋರಿ ಬರ್ತೈತಿ. ಈ ಎಪಿಸೋಡ್ ಇಲ್ಲಿಗೆ ಮುಗೀತು.